ಹೌದು. ನಿಮ್ಮ ತಂಗಿ ಎಲ್ಲಿ ಕೊಟ್ಟಿದ್ರಿ ಅವ್ರನ್ನ? ಆಕಿನ ಕೊಟ್ಟಿದ್ದು ಸುಗ್ನಳ್ಳಿಗೆ. ಸುಮ್ಮನೆ ಹಾಂ, ಹೊಳ್ಳಿ ಆಕೆ ಗಂಡ ಆಕೆ ಕೂಡಿ ಅಲ್ಲಿ ಬಿಟ್ಟು ಕಾಸಲೆ ಬೆಳಗಾವಿಗೆ ಹೋಗ್ಯಾರ. ಬೆಳಗಾವ್. ಹ್ಞೂ ರೀ. ಬೆಳಗಾವ್ದಾಗ ಇದ್ರೇನ್ರಿ? ಹಾಂ, ಬೆಳಗಾವಿ. ಈಗ ಪ್ರಯಾಗ್ರಾಜ್ಗೆ ಹೋಗಿದ್ರು ಹಾಂ, ಮೇಳಕ್ಕೆ. ಹ್ಞೂ ರೀ. ಅವ್ರು ಯಾವಾಗ ಹೋಗಿದ್ರು? ಯಾವಾಗ ಹೋಗಿದ್ರು? ಇವತ್ತಿಗೆ 4 ದಿವಸ. 4 ದಿವಸ. ಹ್ಞೂ ರೀ. ತೀರ್ಕೊಂಡಾರ, ಕಾಲ್ಕೊಳಗ ತೀರ್ಕೊಂಡಾರ. ಹಾಂ, ಬಾಡಿ ತೊಗೊಂಡಾರ. ಹ್ಞೂ ರೀ. ಅಂದ್ರೆ ನಾವು ನಮ್ಗೆ ಯಾವ್ದು ಗೊತ್ತಾಯ್ತದಿಲ್ಲ ರೀ. ಇದು ಹಿಂದಗಡೆ ನಮ್ಗೆ ಗೊತ್ತಾಗ್ತೈತಿ. ಅವರು ಗೊತ್ತ ಫೋನ್ ಏನು ಟಿ ವಿ ಒಳಗೆ ಏನು ಬಿಟ್ಟಿದ್ರಲ್ಲ, ಅವಾಗ ನೋಡಿದಾಗ ನಮ್ಗೆ ಗೊತ್ತಾಗ್ತದೆ. ಅಲ್ಲಿ ಮಟ್ಟ ಗೊತ್ತಾಯ್ತು. ಹಾಂ, ಕರ್ಕೊಂಬರತ್ತೆ. ಹ್ಞೂ ರೀ. ಮಣ್ಣು ಇವತ್ತು ಮಾಡ್ತೀವಿ. ಮಾಡಿಬಿಟ್ಟು ಎಲ್ಲ ಹೇಳಿರಿ. ಎಲ್ಲ ಬರಾಕತ್ತ ಬಂದಾರ ರೀ. ನಿಮ್ಮ ಹೆಸರು? ಬಸವನಗೌಡ. ಬಸವನಗೌಡ. ಹ್ಞೂ ರೀ. ನಮ್ಮ ಬದಾರ. ಇವರು ನಮ್ಮ ಬದಾರ ಆಗ್ಬೇಕ್ರಿ. ಅವ್ರಿಗೆ ಏನಾಗ್ಬೇಕು? ಯಾರು ತೀರ್ಕೊಂಡವ್ರಿಗೆ ಏನಾಗ್ಬೇಕು? ಅಣ್ಣ ರೀ ಅದು. ಹ್ಞೂ ಶ್ರೀಮತಿ ಮಹಾದೇವಿ ಕುಂಭಮೇಳಕ್ಕೆ ಹೋಗಿದ್ರು. ಅವರು ಹೋಗಿ ದರ್ಶನ ತೊಗೊಂಬರ್ಬೇಕಂತ ಹೋಗಿದ್ರು. ಭಾಳ ಒಳ್ಳೆ ಧಾರ್ಮಿಕ ಪ್ರವೃತ್ತಿ ಇರುತ್ತೆ ಹೆಣ್ಮಗಳು. ಅಲ್ಲಿ ಭಾಳ ಅಸಂಖ್ಯಾತ ಜನ ಕೂಡಿದಾಗಿ ಕಾಲ್ಕೃತ್ಯಕ್ಕೊಳಗಾಗಿ ತನ್ನ ಪ್ರಾಣವನ್ನು ಕಳೆದುಕೊಂಡು ಎಲ್ಲರಿಗೂ ಭಾಳ ನಮ್ಮ ಗ್ರಾಮದವ್ರಿಗೆ ಭಾಳ ದುಃಖ ಆಗೈತಿ. ಅದಕ್ಕೆ ಅಂಥ ದುಃಖವನ್ನು ಭರಿಸಲಿಕ್ಕೆ ಆ ಕುಟುಂಬದವರಿಗೆ ಪರಮಾತ್ಮ ಒಂದು ಸಹಿಸುವಂಥ ಶಕ್ತಿಯನ್ನು ಕೊಡಲಿ. ಅವರ ಪಾರ್ಥಿವ ಶರೀರ ಈಗ ಬರಲಿಕ್ಕೆ ಗ್ರಾಮದ ಎಲ್ಲ ನಾಗರಿಕರು ಎಲ್ಲರೂ ಕೂಡಿಕೊಂಡು ಅದನ್ನು ಸ್ವಾಗತ ಮಾಡಿ ಅಂತ್ಯ ಸಂಸ್ಕಾರವನ್ನು ಕೂಡ ಈಗ ಮಾಡ್ತಾ ಇದ್ದಾರೆ. ಸಣ್ಣಾಗಿಂತ ಇಲ್ಲೇ ಬೆಳೆದವರು ಅವರು ಸಿರಟ್ಟಿ ತಾಲೂಕು ಸುಗ್ನಾಳಿಗೆ ಕೊಟ್ಟಿದ್ರು. ಆಮೇಲಿಂದ ಅವ್ರ ಗಂಡ ಬೆಳಗಾವದಲ್ಲಿ ಸೆಟಲ್ ಆಗಿದ್ದಾರೆ. ಬರ್ತಿದ್ರು, ಹೋಗ್ತಿದ್ರು. ಅಂದೇ ಕಾರ್ಯಕ್ರಮ ಇದ್ದಾಗೆಲ್ಲ ತವ್ರ ಮನೆಗೆ ಬರೋದು ಹೋಗೋದು ಎಲ್ಲ ಮಾಡ್ತಾ ಇದ್ರು. ಈಗ ಅಂತ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ರು. ಅಲ್ಲಿ ಬುದ್ಧವಶಾತ್ ಒಂದು ಘಟನೆ ಸಂಭವಿಸಿತು. ಇದು ಎಲ್ಲರಿಗೆ ದುಃಖ ತರುವಂಥ ಸಂಗತಿಯಾಗಿ ನಮಗೆಲ್ಲ ಪೇಪರ್ನಲ್ಲಿ ನೋಡಿದ್ಮೇಲೆ ಗೊತ್ತಾಯಿತು. ಇವತ್ತು ಮಾಧ್ಯಮದೊಳಗೆ ಪೇಪರ್ನಲ್ಲಿ ಟಿ ವಿಯಲ್ಲಿ ಬರಾಗ್ತಾಯಿದ್ರು. ಸದ್ಯ ಬರ್ತಾ ಇದೆ. ಈಗ ರಾತ್ರಿ ಮಾಡಿಬಿಡ್ತೀವಿ. ಮಾಡ್ತೀವಿ. ಎಲ್ಲ ಗುರು ಹಿರಿಯರು ಎಲ್ಲರೂ ಅದಾರೆ. ಎಲ್ಲ ದೈವದ ಸಮಕ್ಷಮೇ ಅಂತ್ಯ ಸಂಸ್ಕಾರ ಆಗ್ತದೆ. ಅವರಿಗೆ ಸಾಮಾನ್ಯವಾಗಿ ಈಗ ಅವರು ಏಜ್ ಒಂದು 30-35 ವರ್ಷ 32 ವರ್ಷ ಹಿಂಗಿರ್ಬೋದು ಅಷ್ಟೇ. ಅಷ್ಟು ನನಗೆ ಅಷ್ಟೊಂದು ಶಿವಾನಂದ ಸ್ವಾಮಿ ಹಿರೇಮಠ ಅಂತೇಳಿ. ಶಿವಾನಂದ ಸ್ವಾಮಿ ಹಿರೇಮಠ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.